ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಒತ್ತಾಯಿಸಿ ಪಾದಯಾತ್ರೆ ಮಾಡಿರುವ ದೋಸ್ತಿ ಪಡೆ ಇವತ್ತು ಶಕ್ತಿ ಪ್ರದರ್ಶನ ಮಾಡಲಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಎಂ ತವರಲ್ಲಿ ದೋಸ್ತಿ ಶಕ್ತಿ ಪ್ರದರ್ಶನ, ಪಾದಯಾತ್ರೆ ಸಮಾರೋಪ ಸಮಾರಂಭ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಸಮಾರೋಪ ಸಮಾರಂಭ ಮಾಡುತ್ತಿದ್ದಾರೆ. ಹೀಗಾಗಿ ಇಂದು ಸಿಎಂ ತವರು ನಿನ್ನೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಮಾಡಿದ್ದ ಸ್ಥಳದಲ್ಲೇ ಮೈತ್ರಿ ನಾಯಕರು ಶಕ್ತಿ ಪ್ರದರ್ಶನ ಮಾಡುತ್ತಿದ್ದಾರೆ. ಒಟ್ಟು 6 ದಿನಗಳ ಮೈಸೂರು ಚಲೋ ನಿನ್ನೆ ಅರಮನೆ ನಗರಿ ಎಂಟ್ರಿಯಾಗಿದ್ದು, ಇಂದು ಸಮಾವೇಶ ಮಾಡುವ ಮೂಲಕ ಸಿಎಂ ರಾಜೀನಾಮೆಗೆ ಒತ್ತಾಯ ಮಾಡಲಿದ್ದಾರೆ. ಕಾಂಗ್ರೆಸ್ ಜನಾಂದೋಲನ ಸಭೆ, ಮೈತ್ರಿ ನಾಯಕರ ಪಾದಯಾತ್ರೆ ಕಳೆದ 1 ವಾರದಿಂದಲೂ ಒಂದೊಂದು ದಿನ ಹಿಂದೆ ಮುಂದೆ ಆಗಿದೆ. ಇನ್ನು ನಿನ್ನೆ ಶಕ್ತಿ ಪ್ರದರ್ಶನ ಮಾಡಿದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ವಿರುದ್ಧ ಇಂದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಆರೋಪ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಇಂದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾದಯಾತ್ರೆಯ ಅದ್ಧೂರಿ ಸಮಾರೋಪ ಸಮಾರಂಭ ನಡೆಯಲಿದ್ದು, ಮಾಜಿ ಸಿಎಂ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಉಭಯ ಪಕ್ಷಗಳ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಪಾದಯಾತ್ರೆಯುದ್ದಕ್ಕೂ ಎರಡೂ ಪಕ್ಷಗಳ ನಾಯಕರು, ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಹಗರಣಗಳ ಆರೋಪದ ಫಲಕಗಳನ್ನು ಪ್ರದರ್ಶಿಸಿ ಸಾಗಿದ್ರು. ಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಉಭಯ ಪಕ್ಷಗಳ ನಾಯಕರು ಪ್ರತಿದಿನ ನಡೆದ ಬಹಿರಂಗ ಸಭೆಯಲ್ಲಿ ತೀವ್ರ ವಾಗ್ದಾಳಿ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿನಿಮಾ ಶೂಟಿಂಗ್ ಅಂತ ಲೈಫ್ ಎಂಜಾಯ್ ಮಾಡಿಕೊಂಡಿದ್ದ ದಾಸ ಗೆಳತಿ ಮಾತು ಕೇಳಿ ಜೈಲಲ್ಲಿ ಯಶಸ್ವಿ 50 ದಿನ ಪೂರೈಸಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಜರ್ನಿ ಹೇಗಿತ್ತು, ಯಾರೆಲ್ಲ ಬಂದು ಮೀಟ್ ಆದ್ರು ಅನ್ನೋದರ ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಜೈಲಲ್ಲಿ 50 ದಿನ ಪೂರೈಸಿದ ದರ್ಶನ್, ಭೇಟಿಯಾಗಿದ್ದವರೆಷ್ಟು, ಹೇಗಿದೆ ಲೈಫು? ಸಿನಿಮಾದಲ್ಲಿ ಪಂಚ್ ಡೈಲಾಗ್ ಹೊಡೆದು ಡಿ ಬಾಸ್ ಅಂತ ಫೇಮಸ್ ಆಗಿದ್ದ ದರ್ಶನ್ ಈಗ ಕಂಬಿ ಹಿಂದೆ ಲಾಕ್ ಆಗಿದ್ದಾರೆ. ದರ್ಶನ್ ಜೈಲು ಸೇರಿ ಬರೋಬ್ಬರಿ 50 ದಿನ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಈ 50 ದಿನಗಳಲ್ಲಿ ದಾಸ ನಿದ್ದೆಗೆಟ್ಟಿದ್ದೆಷ್ಟು ದಿನವೋ, ಚಿಂತೆಯಲ್ಲಿ ತೇಲಿದ್ದು ಅದೆಷ್ಟು ದಿನವೋ ಗೊತ್ತಿಲ್ಲ. ಹಂಗೂ ಹಿಂಗೂ ಕೊಲೆ ಕೇಸಲ್ಲಿ 50 ಡೇಸ್ ಪೂರೈಸಿದ್ದಾರೆ. 2011ರಲ್ಲಿ ಜೈಲು ಸೇರಿದ್ದ ದರ್ಶನ್ 18 ದಿನಕ್ಕೆ ಜೈಲಿನಿಂದ ಹೊರಬಂದಿದ್ರು. ಆದ್ರೀಗ ಜೈಲಲ್ಲೇ ಅರ್ಧ ಶತಕ ಬಾರಿಸಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಲಾಕ್ ಆಗ್ತಾ ಇದ್ದಂತೆ ದಾಸನಿಂದ ಅಂತರ ಕಾಯ್ದುಕೊಂಡ ಚಂತನವನದ ಹಲವು ಸ್ಟಾರ್ಸ್ ಬಳಿಕ ಒಬ್ಬೊಬ್ಬರಾಗೆ ಮೀಟ್ ಆಗುವುದಕ್ಕೆ ಶುರು ಮಾಡಿದ್ರು. ಪತ್ನಿ ವಿಜಯಲಕ್ಷ್ಮಿ ಅಂತೂ ವಾರಕ್ಕೆ 3 ಬಾರಿ ಗಂಡನನ್ನ ಭೇಟಿಯಾಗಿ ಧೈರ್ಯ ತುಂಬುತ್ತಾ ಇದ್ರು. ಹೀಗೆ 4 ಗೋಡೆಗಳ ಮಧ್ಯ ಇರುವ ದರ್ಶನನ್ನ ನೋಡುವುದಕ್ಕೆ ಯಾರ್ಯಾರು ಬಂದಿದ್ರು ಅನ್ನೋದನ್ನ ನೋಡೋದಾದ್ರೆ, ಜೂನ್ 22ರಂದು ಪರಪ್ಪನ ಅಗ್ರಹಾರ ಜೈಲು ಪಾಲಾದ ದರ್ಶನ್, ಜೂನ್ 24ರಂದು ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಭೇಟಿ, ಜೂನ್ 29ರಂದು ನಟಿ ರಕ್ಷಿತಾ ಹಾಗೂ ಪ್ರೇಮ್ ಭೇಟಿ ಕೊಟ್ರು, ಫ್ರೆಂಡ್ ಅಂತ ನಮೂದು ಮಾಡಿದ್ರು. ಜುಲೈ 1ಕ್ಕೆ ವಿಜಯಲಕ್ಷ್ಮಿ ಜೊತೆ ದರ್ಶನ್ ತಾಯಿ ಮೀನಾ, ತಮ್ಮ ದಿನಕರ್ ಭೇಟಿ ಕೊಟ್ರು. ಜುಲೈ 2ರಂದು ದಾಸನನ್ನ ಭೇಟಿಯಾದ್ರೂ ಸಮತ ತಂಗಿ ಅಂತ ನಮೂದು ಮಾಡಿದ್ರು. ಜುಲೈ 10ರಂದು ವಿಜಯಲಕ್ಷ್ಮಿ, ಸುಶಾಂತ, ಚಂದ್ರಶೇಖರ್, ವಿನೀಶ್ ಭೇಟಿ ಕೊಟ್ರು. ಜುಲೈ 11ರಂದು ನಟ ಧನ್ವೀರ್, ಚಂದ್ರಶೇಖರ್, ನಾಗೇಶ್, ಸುನಿಲ್, ಶಿವಕುಮಾರ್ ಭೇಟಿ. ಜುಲೈ 15ರಂದು ಪತ್ನಿ ವಿಜಯಲಕ್ಷ್ಮಿ, ನಿತಿನ್, ದಿನಕರ್, ಅನುಷ್ ಶೆಟ್ಟಿ ಭೇಟಿ ಕೊಟ್ರು. ಜುಲೈ 19ರಂದು ದರ್ಶನ್ ಪುಟ್ಟನಯ್ಯ, ರಾಘವ್, ತರುಣ್ ಕಿಶೋರ್, ಹೇಮಂತ್,
ನವೀನ್ ಮೀಟ್ ಮಾಡಿದ್ರು. ಜುಲೈ 22ರಂದು ವಿನೋದ್ ಪ್ರಭಾಕರ್, ದಿನಕರ್, ಸುಶಾಂತ್ ನಾಯ್ಡು, ಶ್ರೀನಿವಾಸ್ ಪತ್ನಿ ಭೇಟಿ ಕೊಟ್ರು. ಜುಲೈ 25ರಂದು ಸಾಧು ಕೋಕಿಲಾ, ಸಚ್ಚಿದಾನಂದ, ಹರಿಕೃಷ್ಣ, ರಾಮನಾಥ್, ಭೋಜರಾಜ್ ಭೇಟಿ. ಜುಲೈ 29ರಂದು ವಿಜಯಲಕ್ಷ್ಮಿ, ಮಗ ವಿನೀಶ್, ದಿನಕರ್, ಗೆಳೆಯರಾದ ಶಕ್ತಿವೇಲು, ಕವಿರಾಜ್ ಭೇಟಿ ಕೊಟ್ರು. ಆಗಸ್ಟ್ 1ರಂದು ದರ್ಶನ್ ಅವರನ್ನ ಭೇಟಿ ಮಾಡಿದ್ರು ಗೆಳೆಯ ಧನ್ವೀರ್ ಹಾಗೂ ಶ್ರೀಹರ್ಷ. ಆಗಸ್ಟ್ 5ರಂದು ವಿಜಯಲಕ್ಷ್ಮಿ ಸಹೋದರರಾದ ಲಲಿತಾ ರಾಘವ, ರಾಕೇಶ್, ಶ್ವೇತಾ ಭೇಟಿ ಕೊಟ್ರು. ಆಗಸ್ಟ್ 8ರಂದು ವರ್ಷಾ ಮೇಲಂಟ, ಜಗದೀಶ್, ರಾಕೇಶ್ ಶರ್ಮಾ, ಹರೀಶ್ ಮಲ್ಹೋತ್ರಾ ಭೇಟಿ ಮಾಡಿದ್ರು. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ರು. ಹೀಗೆ ಒಬ್ಬೊಬ್ಬರಾಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದಾಸನ ಮೇಲಿರುವ ಅಭಿಮಾನ, ಪ್ರೀತಿಗಾಗಿ ಜೈಲಿಗೂ ಹೋಗಿ ಭೇಟಿ ಮಾಡಿ ಧೈರ್ಯ ತುಂಬಿದ್ದಾರೆ. 50 ದಿನದಲ್ಲಿ ಇಷ್ಟು ಜನ ಮೀಟ್ ಆಗಿದ್ದಾರೆ. ಇನ್ನು ಎಷ್ಟು ದಿನ ಜೈಲಲ್ಲಿರ್ತಾರೋ, ಅದೆಷ್ಟು ಜನ ಮೀಟ್ ಮಾಡುವುದಕ್ಕೆ ಬರ್ತಾರೋ ಕಾದ್ ನೋಡ್ಬೇಕು. ನಾಗರಾಜ್ ಜೊತೆ ನವೀನ್ ಶೆಟ್ಟಿ ಕಿರಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದು ಹಿಂದೂ ಮುಸ್ಲಿಮರ ಧಾರ್ಮಿಕ ಕ್ಷೇತ್ರ. ಒಂದೇ ಜಾಗದಲ್ಲಿ 2 ಧರ್ಮದವರು ಪೂಜಿಸೋ ಪವಿತ್ರ ಸ್ಥಳ. ಆದರೆ ಒಂದಲ್ಲ ಒಂದು ವಿವಾದದಿಂದ ಆ ಜಾಗ ಸದ್ದು ಮಾಡ್ತಲೇ ಇರುತ್ತೆ. ಈಗ ಮತ್ತೊಂದು ವಿವಾದದಿಂದ ಸುದ್ದಿ ಆಗ್ಬಿಟ್ಟಿದೆ. ಏನದು ಈ ಸ್ಟೋರಿ ನೋಡಿ. ಸುತ್ತಲೂ ಚಂದ್ರದ್ರೋಣ ಪರ್ವತ, ನಟ್ಟ ನಡುವೆ ಅರಳಿ ನಿಂತಿರುವ ಪವಿತ್ರ ಸ್ಥಳ, ಭಾವೈಕ್ಯತೆಯನ್ನ ಪಸರಿಸುತ್ತಿರೋ ಧಾರ್ಮಿಕ ಕ್ಷೇತ್ರ. ಹಿಂದೂಗಳ ಪಾಲಿಗೆ ಇದು ಇನಾಮ್ ದತ್ತಾತ್ರೇಯ ಪೀಠ, ಮುಸ್ಲಿಮರ ಪಾಲಿಗೆ ಇದು ಬಾಬಾ ಬುಡನ್ಗಿರಿ ದರ್ಗಾ. ಸದ್ಯಕ್ಕೆ ಇದು ಇನಾಮ್ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರೋ ಈ ಪವಿತ್ರ ಸ್ಥಳ ಕರುನಾಡ ಅಯೋಧ್ಯೆ ಅಂತಾನೆ ಫೇಮಸ್. ದಕ್ಷಿಣ ಭಾರತದ ವಿವಾದಿತ ಸ್ಥಳ ಐಡಿ ಪೀಠದಲ್ಲಿರೋ ಗುಹೆಯಲ್ಲಿ ಹಿಂದೂಗಳು ದತ್ತಾತ್ರೇಯರ ಪಾದುಕೆಯ ದರ್ಶನ ಪಡಿತಾರೆ. ಅದೇ ರೀತಿ ಮುಸ್ಲಿಮರಿಗೂ ಕೂಡ ಇದು ಪವಿತ್ರ ಸ್ಥಳ. ಹೀಗೆ 2 ಧರ್ಮದ ಭಕ್ತರು ಪೂಜೆ ಸಲ್ಲಿಸುತ್ತಿದ್ದ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಈಗ ವಸ್ತ್ರ ಸಂಹಿತೆ ಜಾರಿಗೊಳಿಸಿ ಅನ್ನೋ ಆಗ್ರಹ ಕೇಳಿಬಂದಿದೆ. ದತ್ತಪೀಠದಲ್ಲಿ ವಸ್ತ್ರ ಸಂಹಿತೆ ಜಾರಿಗೆ ಆಗ್ರಹ. ಅಂದ್ಹಾಗೆ ಇದು ಧಾರ್ಮಿಕ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಟೂರಿಸಂ ಸ್ಪಾಟ್ ಆಗಿ ಬದಲಾಗಿದೆ. ಪ್ರತಿನಿತ್ಯ ಸಾವಿರಾರು ಜನರು ಭೇಟಿ ನೀಡುತ್ತಿದ್ದಾರೆ. ಇಂತಹ ಪವಿತ್ರ ಸ್ಥಳದಲ್ಲಿ ಪಂಚೆ, ಜುಬ್ಬಾ, ಸೀರೆಯಂಥ ವಸ್ತ್ರಗಳನ್ನ ಧರಿಸಿ ಬರಬೇಕು. ಅಂಥವರಿಗೆ ಮಾತ್ರ ಒಳಗೆ ಪ್ರವೇಶಿಸೋಕೆ ಅವಕಾಶ ನೀಡಬೇಕು ಅಂತ ಮುಸ್ಲಿಂ ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿವೆ. ಇಲ್ಲಿಗೆ ಬರುವಾಗ ಕೆಲವು ಟೂರಿಸ್ಟು ವೆಸ್ಟರ್ನ್ ಕಲ್ಚರಲ್ಲಿ ಬರ್ತಾರೆ. ಅಂದರೆ ಶಾರ್ಟ್ಸ್ ಹಾಕಂದು ಮತ್ತು ವೆಸ್ಟರ್ನ್ ಡ್ರೆಸ್ ಅಂದರೆ ಗೊತ್ತಲ್ಲ. ಆದರೆ ಆ ಪವಿತ್ರ ಸ್ಥಳ ಒಳಗಡೆ ಹೋಗಬೇಕಂದ್ರೆ ಆ ಇನ್ಸ್ಟಿಟ್ಯೂಟಲ್ಲಿ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ, ಆ ದರ್ಗಾ ಒಳಗಡೆ ಹೋಗಬೇಕಂದ್ರೆ ಡ್ರೆಸ್ ಕೋಡನ್ನು ನಮ್ಮ ಭಾರತ ದೇಶದ ಸಾಂಪ್ರದಾಯಿಕ ಏನು ಡ್ರೆಸ್ ಕೋಡ್ ಇದೆ ಆ